ಸೊ ಹೆಲೋ ಮಕ್ಕಳೇ, ಈಗ ನೋಡಿ ಫಸ್ಟ್ ಆಫ್ ಆಲ್ ಸೆಟ್ನಲ್ಲಿ ವೆನ್ ಡಯಾಗ್ರಾಮ್ ಅಂತ ಇರುತ್ತಲ್ಲ, ಇದಂದರೆ ಫಸ್ಟ್ ಆಫ್ ಆಲ್ ಎಕ್ಸಸೈಸ್ 1.4 1.5 1.6 ಇದನ್ನೆಲ್ಲ ಬೇಸಿಕ್ಸ್ನ ಕವರ್ ಮಾಡ್ತಿದ್ದೀನಿ. ಇದರೊಳಗೆ ವೆನ್ ಡಯಾಗ್ರಾಮ್ ಇದೆ. ವೆನ್ ಡಯಾಗ್ರಾಮ್ ಅಂತ ಹೇಳಿದರೆ ನೀವು ಸ್ಕೂಲ್ನಲ್ಲಿ ಕಲ್ತಿರ್ಬೋದು. ಯಾವುದೋ ಒಂದು ರೆಕ್ಟ್ಯಾಂಗಲ್ ಇರುತ್ತೆ. ಆ ರೆಕ್ಟ್ಯಾಂಗಲ್ ವುಮೆನ್ಸಿಗೆ ರೆಕ್ಟ್ಯಾಂಗಲ್ ಆಗಲಿ ಸ್ಕ್ವೇರ್ ಆಗಲಿ ವುಮೆನ್ಸಿಗೆ ರೆಪ್ರೆಸೆಂಟ್ ಮಾಡುತ್ತೆ. ಅದರೊಳಗೆ ಸ್ವಲ್ಪ ವುಮೆನ್ಸಿಗೆ ನೋಡಿ ಹಿಂಗೆ ಸರ್ಕಲ್ ರೌಂಡ್ ಮಾಡಿದೆ, ಒಂದು ಟ್ರ್ಯಾಂಗಲ್ ಮಾಡಿದ್ದೆ. ಇದರೊಳಗೆ ಇದು ಡಾಕ್ಟ್ರಿಗೆ ರೆಪ್ರೆಸೆಂಟ್ ಮಾಡುತ್ತೆ ಸರ್ಕಲ್. ಈ ಟ್ರ್ಯಾಂಗಲ್ ಏನು ಮಾಡುತ್ತೆ, ಈ ಟೀಚರ್ಸಿಗೆ ರೆಪ್ರೆಸೆಂಟ್ ಮಾಡುತ್ತೆ. ಇದಾಗುತ್ತೆ ಡಾಕ್ಟರ್ಸಿಗೆ, ಇದಾಗುತ್ತೆ ವುಮೆನ್ಸಿಗೆ. ಇವಾಗ ಏನಾಗುತ್ತೆ, ಫುಲ್ ವುಮೆನ್ ಇದೆ. ವುಮೆನ್ನಲ್ಲಿ ಸ್ವಲ್ಪ ಜನ ಡಾಕ್ಟರ್ಸ್ ಇದ್ದಾರೆ. ಅಂದರೆ ವುಮೆನ್ಸ್ ಆ ಡಾಕ್ಟರ್ಸ್ ಅಂತ ಹೇಳಿದಾಗ ಇದು ಕವರ್ ಆಗುತ್ತೆ ಈ ಪಾರ್ಟ್. ಆಮೇಲೆ ಏನಾಗುತ್ತೆ, ಸ್ವಲ್ಪ ಜನ ವುಮೆನ್ಸ್ ಇದ್ದಾರೆ, ಅವ್ರು ಟೀಚರ್ ಇದ್ದಾರೆ ಅಂದರೆ ಇಲ್ಲಿ ಕವರ್ ಆಗುತ್ತೆ. ಸೊ ಈ ರೀತಿಯಲ್ಲಿ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ ಸೆಟ್ನ, ಅದಕ್ಕಂತಾರೆ ವೆನ್ ಡಯಾಗ್ರಾಮ್. ಇದು ಅರ್ಥ ಆಯ್ತಲ್ಲ. ಇದು ಅರ್ಥ ಆದ ನಂತರ ಇದು ನೋಡಿ, ಇದರ ಡೆಫಿನೇಷನ್ ಅಂತ ಹೇಳಿದರೆ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ಅಂದರೆ ಡಯಾಗ್ರಾಮ್ ಮೂಲಕವಾಗಿ ಒಂದು ಸೆಟ್ನ ರೆಪ್ರೆಸೆಂಟ್ ಮಾಡ್ತೀವಿ. ನಮ್ಮದು ಫಾಸ್ಟ್ ಆ್ಯಂಡ್ ರೂಲ್ ಇಲ್ಲ. ಅಂದರೆ ಇದನ್ನು ಈ ರೀತಿಯಲ್ಲಿ ಮಾಡಬೇಕಂತ ಯೂನಿವರ್ಸಲ್ ಸೆಟ್ನ ತುಂಬ ಇಂಪಾರ್ಟೆಂಟ್ ರೂಲ್ ಇದೆ. ಯೂನಿವರ್ಸಲ್ ಸೆಟ್ನ ರೆಕ್ಟ್ಯಾಂಗಲ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನೀವು ಬೇಕಾದರೆ ಯಾವ್ದಾದ್ರು ಶೇಪ್ ತೊಗೋಬೋದು. ಅದೇ ಟೆಕ್ಸ್ಟ್ ಬುಕ್ನಲ್ಲಿ ರೆಕ್ಟ್ಯಾಂಗಲ್ ಇದೆ. ಸಬ್ಸೆಟ್ನ ಅಂದರೆ ಇವಾಗ ಯೂನಿವರ್ಸಲ್ ಸೆಟ್ನ ಸಬ್ಸೆಟ್ ಇರುತ್ತಲ್ಲ, ಅದನ್ನು ಸರ್ಕಲ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ನೋಡಿ, ಇದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ನಲ್ಲಿ ಯೂನಿವರ್ಸಲ್ ಸೆಟ್ ನಾನು 1ರಿಂದ 10 ನಂಬರ್ಸ್ ಮಟ್ಟ ತೊಗೊತಿದ್ದೀನಿ. ಆಮೇಲೆ ಏನಿದೆಯಲ್ಲ 1ರಿಂದ 4 ಮಟ್ಟ, ಇಲ್ಲಿ 4ರಿಂದ 7 ಮಟ್ಟ ಬಿ ಸೆಟ್, ಸಿ ಅನ್ನು 1 ಮತ್ತು 2. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಇದು ಯೂನಿವರ್ಸಲ್ ಸೆಟ್, ಇದು ದೊಡ್ಡದ ರೆಕ್ಟ್ಯಾಂಗಲ್. ಇದ್ರಲ್ಲಿ ನೋಡಿ ಯೂನಿವರ್ಸಲ್ ಸೆಟ್ ಇದು ಬರುತ್ತೆ, ಸಬ್ಸೆಟ್ ಇದು ಬರುತ್ತೆ, ಇದು ಬರುತ್ತೆ ಮತ್ತು ಇದು ಬರುತ್ತೆ. ಸರ್ಕಲಿಗೆ ಬರುತ್ತೆ ಸಬ್ಸೆಟ್ಸ್ ಎಲ್ಲ. ಅಂದರೆ ಯೂನಿವರ್ಸಲ್ ಸೆಟ್ನಲ್ಲಿ ಎಲ್ಲ ಇರುತ್ತೆ. ಸಬ್ಸೆಟ್ ಸರ್ಕಲಾಗಿ ರೌಂಡ್ ಮಾಡ್ತೀವಿ ಯೂನಿವರ್ಸಲ್ ಸೆಟ್. ಇವಾಗ ಫಸ್ಟ್ ನೋಡಿ 1 2 3 4 ಇಲ್ಲಿದೆ, 4 5 6 7 4 ಇದರೊಳಗೆ ಕಾಮನ್ ಇದೆ. ಸೊ ಅವಾಗ ಏನು ಮಾಡ್ತೀವಿ, 2 ಸರ್ಕಲ್ ಹಾಕ್ತೀವಿ. ಎ ಬಿ ಇದ್ರೊಳಗೆ ಬರುತ್ತೆ 4 ಕಾಮನ್ ಇದೆ, ಅಂದರೆ ಎರಡರೊಳಗೆ ಬರುತ್ತೆ. ಅದಾದ ನಂತರ ಸಿ ನೋಡಿ 1 2 ಇದೆ. ಸೊ 1 2 ಏನಾಗುತ್ತೆ, ಇವಾಗ ಇದರೊಳಗೆ ಬರುತ್ತೆ 1 2. ಇಟ್ ಈಸ್ ಅ ಸಿ ಸೆಟ್. ಓಕೆ. ಇವಾಗ ನೋಡಿ ಎನಲ್ಲಿ 1 2 4 ಬಂದಿದೆ, 3 ಇಲ್ಲ. ಅಂದರೆ 3 ಇದ್ರೊಳಗೆ ಬರಲ್ಲ, 3 ಇದ್ರೊಳಗೆ ಬರುತ್ತೆ. ಅಂದರೆ ಸಿಯಿಂದ ಹೊರಗೆ, ಆದರೆ ಎ ಒಳಗೆ ಬರುತ್ತೆ. ಇದಾಯಿತು ಎ ಸೆಟ್. ಬಿ ಸೆಟ್ ನೋಡಿ 4 ಇದೆ, 4 ಆದ ನಂತರ 5 6 7 ಇದಾಯಿತು ಬಿ ಸೆಟ್. ಇವಾಗ ಯೂನಿವರ್ಸಲ್ ಸೆಟ್ಟಿಗೆ ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಏನಂದರೆ, ಇವಾಗ ನೋಡಿ 1 2 3 4 5 6 7 ಇದೆ. 8 9 10 ಎಲ್ಲ ಇದೆಯಲ್ಲ, ಆ ನಂಬರ್ಸಿಗೆ ನಾವು ಬಿಟ್ಟಿದ್ದೇವೆ. ಅಂದರೆ ಅದು ಎಲ್ಲಿ ಬರುತ್ತೆ, ಈಗ ನೋಡಿ ಎಲ್ಲಿ ನೀವು ಬರಿಬೋದು, ಎಲ್ಲಿ ಬೇಕಾದ್ರೂ ಬರಿಬೋದು. ಇದು ಯೂನಿವರ್ಸಲ್ ಸೆಟ್ ಅಂತೇಳಿ ಡಿಫೈನ್ ಮಾಡ್ತೀವಿ. ಅಂದರೆ ಈಗ ಡಯಾಗ್ರಾಮ್ ಮೂಲಕವಾಗಿ ನೀವು ಸಬ್ಸೆಟ್ನ ಯೂನಿವರ್ಸಲ್ ಸೆಟ್ನ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಈಗ ಎ ಅಂತ ಹೇಳಿದ ಕೂಡಲೇ ನೀವು ಎನ ಎಲಿಮೆಂಟ್ಸು 1 2 3 4 ಇದೆ ಅಂಥೇಳಿ ನೀವು ಎದ ಎಲಿಮೆಂಟ್ಸ್ ಬರ್ಕೊಂಡು ಹೋಗ್ತೀರಾ. ಬಿದ ಎಲಿಮೆಂಟ್ಸ್ ನೋಡಿ, ಹಾಗೆ ನೀವು ಬಿ ಎಲಿಮೆಂಟ್ಸ್ ನೋಡಿದರೆ ಇದಿಷ್ಟರೊಳಗೆ 4 5 6 ಬರುತ್ತೆ. 4 5 6 ಇದರೊಳಗೆ ಬರೀತೀರಾ. ಅದೇ ರೀತಿಯಲ್ಲಿ ಇದನ್ನೆಲ್ಲ ಮಾಡ್ಬೋದು. ಸೊ ಇದಾಗಿತ್ತು ಇಂಟ್ರೊಡಕ್ಷನ್ ಆಫ್ ದಿ ವೆನ್ ಡಯಾಗ್ರಾಮ್ ಬೇಸಿಕ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೋಡಿ ವಿಡಿಯೋನ ಲೈಕ್ ಮಾಡಿ. ಇದು ಸ್ವಲ್ಪ ಡಿಲೇ ಆಗ್ತಿದೆ, ನಾನು ತುಂಬ ಪ್ರಯಾಸ ಪಡ್ತಿದ್ದೇನೆ, ಆದರೆ ವಿಡಿಯೋ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಸಾರಿ. ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಯಾಕೆಂದರೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಕಲಿಸ್ತಿದ್ದೇನೆ. ಏನು ಇದು ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ ನೋಡಿ. ಇದನ್ನು KCT GE ಇದ್ರದ್ದೆಲ್ಲ ಲೆಕ್ಕ ಮಾಡಿಸೋದಕ್ಕೆ ನನಗೆ ಟೈಮ್ ಉಳಿತಿಲ್ಲ. ಅದಕ್ಕೋಸ್ಕರ ನಾನೆಲ್ಲ ಪೋರ್ಷನ್ ಕಂಪ್ಲೀಟ್ ಆದ ನಂತರ ಸೀಕ್ವೆನ್ಸ್ ವೈಸ್ ಎಲ್ಲ ನಾನು ಸ್ಟಾರ್ಟ್ ಮಾಡೋದು ಯೂಸ್ ಮಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿದರೆ ನನಗೆ ಮೋಟಿವೇಶನ್ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡಿದರೆ ಮೋಟಿವೇಶನ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.